ಇದು ರಾಬರ್ಟ್ ಆಗ್ತಿದ್ದಂಗೆ ದರ್ಶನ್ ಸರ್ ಅವಾಗಲೇ ಒಂದು ನೆಕ್ಸ್ಟ್ ಏನಾರು ಒಂದು ರೆಡಿ ಮಾಡ್ಕೊಳ್ಳೋಂಗಿದ್ರೆ ನೋಡು ನನಗೆ ಹೇಳು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ಬೇರೆ ಯಾವ್ದಾರು ಒಂದು ಟ್ರೈ ಮಾಡೋ ಹೊಸ್ದಾಗಿ ಏನಾರು ಅಂತ ಅಂದಾಗ ಅವತ್ತು ನಮಗೆ ಜಡೇಶ್ ಒಂದು ಪಾಯಿಂಟ್ ಹೇಳ್ತಾರೆ, ಸರ್ ಇದು ನೋಡಿ ಸರ್ ಒಂದು ನಡೆದಿದ್ದ ಘಟನೆ ಈ ಥರದೊಂದಿದೆ, ನಾನು ಕೇಳಿದ್ದು ನೋಡಿ ಹೆಂಗಿರುತ್ತೆ ಅಂತ. ಅವರ ರೆಗ್ಯುಲರ್ ಫಾರ್ಮ್ಯಾಟ್ನ ಬಿಟ್ಟು ಮಾಡೋಂಥದ್ದು. ಇವಾಗ ಒಂದು ಸಂಗೊಳ್ಳಿ ರಾಯಣ್ಣ ಮಾಡಿದ್ರು ಗೊತ್ತಾ, ಅವ್ರು ಸಡನ್ನಾಗಿ ಒಂದು ಬೇರೆ ಏನೋ ಮಾಡಿದ್ರು. ಸೊ ಅಷ್ಟು ಔಟ್ ಆಫ್ ದಿ ಬಾಕ್ಸ್ ಅಲ್ಲ, ಕಮರ್ಷಿಯಲ್ ಮೀಟ್ರಲ್ಲೇ ಇರಬೇಕು, ಬಟ್ ಕಂಟೆಂಟ್ ವೈಸಲ್ಲಿ ಅವ್ರಿಗೆ ತುಂಬ ಹೊಸ್ತೇನೋ ಆಗುತ್ತೆ. ಒಂದ್ಸತಿ ಹೇಳಮ್ಮ ಅಂತಂದು ಸ್ಟ್ರೈಟ್ ಸಬ್ಜೆಕ್ಟ್ ನರೇಟ್ ಮಾಡ್ತಿದ್ದಂಗೆ ಅವ್ರ ಆಫೀಸಲ್ಲಿ ಅಷ್ಟೇ ಫಿನಿಶ್ ಆಗ್ತಿದ್ದಂಗೆ ಎದ್ದು ನಿಂತು ನಂಗೆ ಸೆಕೆಂಡ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿತ್ತು, ನೀನು ನಂಗೆ ಏನು ಹೇಳಿದೆಯಾ ಪಿಕ್ಚರು, ಇದೊಂದು ಪಿಕ್ಚರ್ ತೋರಿಸ್ಬಿಡು ನನಗೆ, ನಾನು ಇನ್ನೇನು ಕೇಳಲ್ಲ, ಯಾವುದು ಕರೆಕ್ಷನ್ಸ್ ಇಲ್ಲ ಅಂತಂದ್ರೆ. ಒಂದು 80ರಿಂದ 100 ಸಿನಿಮಾ ನಾವು ನೋಡಿರ್ಬೋದು ಎಲ್ಲರೂ, ಕನ್ನಡದಲ್ಲಿ ಬಂದಂಥ 70s ಪೀರಿಯಡಲ್ಲಿ ಬಂದಂಥ ಸಿನಿಮಾಗಳಿರ್ಬೋದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮು, ಸೆಟಪ್ಪು, ಬ್ಯಾಕ್ ಡ್ರಾಪು, ಪ್ರಾಪರ್ಟೀಸು ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಒಂದು ಟೆಕ್ಸ್ಟ್ ಬುಕ್ ಥರ ಮಾಡಿಟ್ಕೊಂಡಿದ್ವಿ ನಾವು. ಇಲ್ಲ, ಡೆಫಿನೆಟ್ಲಿ ಇದು ಕರೆಕ್ಟು. ಮುಂದಿನ ವರ್ಷ ಅದೆಲ್ಲರೂ ನೀಗಿಸ್ತಾರೆ ಅನ್ನೋ ಥರದ್ದು ಒಂದು ನಿರೀಕ್ಷೆ ಇದೆ, ಆ ಟಾಕ್ಸ್ ಇದೆ. ಸೊ ಅದೆಲ್ಲ ಹೊರತುಪಡಿಸಿದ್ರೆ ಅಂದರೆ ಇಂಡಸ್ಟ್ರಿ ಸಿಚುವೇಶನ್ ಹಿಂಗಿದೆ, ಸಿನಿಮಾ ಹಿಂಗೆ ಬರ್ತಿದೆ, ಇದು ಒಂದು ವಿಚಾರ. ಆದರೆ ನಾನು ಏನಕ್ಕೆ ಫಸ್ಟಿಗೆ ಈ ವಿಷಯ ಮಾತಾಡಿದೆ ಅಂತಂದರೆ ಸಿಚುವೇಶನ್ ಹಂಗಿದೆ. ಸೊ ಆಡಿಯನ್ಸ್ ತುಂಬ ಅಂದರೆ ಎಲ್ಲರೂ ಕೇಳ್ತಿರೋದ್ರಿಂದ ಈ ವಿಷಯ ನಾನು ಫಸ್ಟ್ ತೊಗೊಂಡೆ. ಕಾಟೇರ ವಿಷಯಕ್ಕೆ ಬಂದರೆ ಟ್ರೈಲರ್ ನೋಡಿದೆ. ನಾನು ಹೀಗೆ ಈ ಒಂದು 15 ವರ್ಷದಲ್ಲಿ ನಾನೊಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿ ಇರುವಂಥದ್ದಾಗಲಿ ಅಥವಾ ನಾನೊಬ್ಬ ಕಾಮನ್ ಆಡಿಯನ್ ಆಗಿ ಸಿನಿಮಾ ನೋಡಿದ್ದಂತಾಗಲಿ ನನಗೆ ಒಂದು ಅನಿಸಿದ್ದು, ದರ್ಶನ್ ಅವರನ್ನು ಈ ರೀತಿಯೇ ನೋಡಬೇಕು, ಹೀಗೆ ಪ್ರೆಸೆಂಟ್ ಮಾಡಬೇಕು. ಒಬ್ಬ ಫ್ಯಾನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೋ, ಜೊತೆಗೆ ಅವರ ಸ್ಟೇಚರು, ಅವರ ಇಮೇಜು ಏನು ಎಕ್ಸ್ಪೆಕ್ಟ್ ಮಾಡುತ್ತೋ ಅದನ್ನು ತುಂಬ ಚೆನ್ನಾಗಿ ಆ ಪಲ್ಸ್ನ ಹಿಡಿಯುವಂಥ ಕೆಲಸ ನೀವು ಮಾಡಿದಿರಂತ ಅನ್ನಿಸ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮ್ಮ ಮತ್ತು ಅವರ ಬಾಂಡಿಂಗ್ ಆಗಲಿ ಅಥವಾ ನಿಮ್ಮ ಒಂದು ಕೆರಿಯೋಗ್ರಫಿ ನೋಡಿದಾಗ ಅವರ ಒಟ್ಟಿಗಿನ ಒಂದು ಒಡನಾಟ ಆಗಲಿ, ನಿಮ್ಮದೇ ಆದಂಥ ನೀವು ಪ್ರತಿಯೊಂದು ಕಲಾವಿದನೂ ಆ ಥರದ್ದು ನೋಡ್ತೀರಾ, ಯಾಕೆಂದರೆ ನೀವು ಅಷ್ಟು ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ಒಂದು ಕಾಟೇರದಲ್ಲಿ ದರ್ಶನ್ ಅವರನ್ನು ಈ ರೀತಿಯೇ ಪ್ರೆಸೆಂಟ್ ಮಾಡಬೇಕು ಅಂತ, ಈ ಥರದೊಂದು ಕಥೆನ ತೊಗೊಂಡು ಈ ಥರ ಪ್ರೆಸೆಂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೇಗಾಯಿತು ಅಂತ ಅದು? ಇದು ರಾಬರ್ಟ್ ಆಗ್ತಿದ್ದಂಗೆ ದರ್ಶನ್ ಸರ್ ಅವಾಗಲೇ ಒಂದು ನೆಕ್ಸ್ಟ್ ಏನಾರು ಒಂದು ರೆಡಿ ಮಾಡ್ಕೊಳ್ಳೋಂಗಿದ್ರೆ ನೋಡು ನನಗೆ ಹೇಳು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ರಾಬರ್ಟ್ ರಿಲೀಸ್ ಆಗಬೇಕಾಯಿತು, ಕೋವಿಡ್ ಬಂದುಬಿಡ್ತು, ರಿಲೀಸ್ ಆಗಲಿಲ್ಲ. 2020 ರಿಲೀಸ್ ಆಗಲಿಲ್ಲ ಅದು. ಸರಿ, ಅವಾಗ ಇನ್ನೇನು ಮಾಡೋದು ಅಂತಂದಾಗ ನಾನು ಗುರು ಶಿಷ್ಯರು ಮಾಡಬೇಕು ಅಂತ ಪ್ರೊಡಕ್ಷನ್ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು. ಆವಾಗ ಜಡೇಶ್ ಜೊತೆ ಒಂದು ಟ್ರಾವೆಲ್ ಶುರುವಾಗಿತ್ತು ನನಗೆ. ಸೊ ಈ ಲಾಕ್ಡೌನ್ ಟೈಮಲ್ಲಿ ನಾನು ಜಡೇಶ್ ನೈಬರ್ಸ್ ಅಲ್ಲೇ ಪಕ್ಕದಲ್ಲೇ ಇರೋದು. ನಮ್ಮ ಆಫೀಸಲ್ಲಿ ಸುಮ್ಮನೆ ಹೋಗಿ ಬೆಳಗ್ಗೆ ಕೂತು ಏನು ಎಲ್ಲೂ ಹೋಗೋಕ್ಕಾಗಲ್ವಲ್ಲ, ನನ್ನ ಮನೆಯೇ ಆಫೀಸಲ್ವ ನನಗೆ. ಸೊ ಬನ್ನಿ ಅಂತ ಇಬ್ಬರು ಅಲ್ಲಿ ಕೂತ್ಕೊಂಡಿರ್ತಿದ್ವಿ ನಾವು. ಸೊ ಗುರು ಶಿಷ್ಯರು ಮಾಡ್ತಾಯಿದ್ವಿ, ಮುಗಿದಾಗಲೂ ಸಿನಿಮಾದವ್ರಿಗೆ ಇನ್ನೇನು ಬೇರೆ ಕೆಲಸ ಇರೋಲ್ಲ, ಸಿನಿಮಾನೇ ಮಾತಾಡ್ತಿರ್ತೀವಲ್ಲ. ಆವಾಗ ದರ್ಶನ್ ಸರ್ಗೆ ಒಂದು ಏನಾದರೂ ಒಂದು ಲೈನ್ ಅನ್ಕೋತಾ ಇದ್ದೀನಿ, ಜಡೇಶ್ ಏನಾದ್ರು ಮಾಡೋಣ ಈ ಥರ ಒಂದು ಜಾನರು ಹಂಗೆ ಹಿಂಗೆ ಅಂತಂದು ಒಂದಷ್ಟು ಏನೇನೇನೋ ಮಾತಾಡ್ತಾಯಿದ್ವಿ. ಆಮೇಲೆ ನಾನು ಯಾವತ್ತೋ ಒಂದು ದಿವಸ ಜಡೇಶ್ ಜಾನರ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಬೇರೆ ಯಾವುದಾದ್ರು ಒಂದು ಟ್ರೈ ಮಾಡೋ ಹೊಸ್ದಾಗಿ ಏನಾರು ಅಂತ ಅಂದಾಗ ಅವತ್ತು ನಮಗೆ ಜಡೇಶ್ ಒಂದು ಪಾಯಿಂಟ್ ಹೇಳ್ತಾರೆ, ಸರ್ ಇದು ನೋಡಿ ಸರ್ ಒಂದು ನಡೆದಿದ್ದ ಘಟನೆ ಈ ಥರದೊಂದಿದೆ, ನಾನು ಕೇಳಿದ್ದು ನೋಡಿ ಹೆಂಗಿರುತ್ತೆ ಅಂತ. ನನಗೆ ಅವಾಗ ಇದೊಂದು ಐಡಿಯಾ ಚೆನ್ನಾಗಿದೆಯಲ್ಲ, ಸರ್ ಇದು ಇಟ್ಕೊಂಡು ವರ್ಕ್ ಮಾಡೋಣ ಬನ್ನಿ ಜಡೇಶ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ವಿ ಐಡಿಯಾ ಇಟ್ಕೊಂಡು. ಅದಕ್ಕೆ ಇನ್ನೊಂದಷ್ಟು ರಿಯಲ್ ಎಸ್ಟೇಟ್ಸ್ ಕನೆಕ್ಟ್ ಆಗ್ತಾ ಹೋಯಿತು. ಸೊ ಎಲ್ಲ ಮಾಡ್ತಾ ಬ್ಲೆಂಡ್ ಮಾಡಿ ಒಂದು ಸ್ಕ್ರಿಪ್ಟ್ ರೆಡಿ ಆಗೋಯ್ತು. ಅದನ್ನು ನಮ್ಮ ತಂಡದವ್ರಿಗೆ ಯಾರು ಹೇಳಿದ್ರು ತುಂಬ ಎಕ್ಸೈಟ್ ಆಗೋರು, ಇದೇನು ಇಷ್ಟು ಅದ್ಭುತವಾಗಿದೆಯಲ್ಲ, ಈ ಬ್ಯಾಕ್ ಡ್ರಾಪ್ ಇದು ತುಂಬ ಹೊಸ್ದಾಗಿದೆಯಲ್ಲ ಅಂದು ದರ್ಶನ್ ಸರ್ನ ಆ ಪಾತ್ರದಲ್ಲಿ ಕೂರ್ಸೋದು ನೋಡ್ತಿದ್ದಂಗೆ ಅಂತೂ ಇನ್ನೂ ಒಂದ್ಸಕ್ಕೆ ಶುರು ಆಗೋಯ್ತು. ಬಟ್ ಭಯ ಇದ್ದಿದ್ದು ನನಗೊಂದೇ, ದರ್ಶನ್ ಸರ್ ಒಪ್ಕೊತಾರ ಇದನ್ನು ಅಥವಾ ಅದು ಪ್ರೊಡಕ್ಷನ್ ಹೌಸರ್ ಒಪ್ಕೊತಾರ ಇದನ್ನು. ಯಾಕೆ ಅಂತಂದರೆ ಒಂದೇ ಏನು ಅಂತಂದರೆ ಇದು ಟೋಟಲಿ ಅವರ ರೆಗ್ಯುಲರ್ ಫಾರ್ಮ್ಯಾಟ್ನ ಬಿಟ್ಟು ಮಾಡೋಂಥದ್ದು. ಇವಾಗ ಒಂದು ಸಂಗೊಳ್ಳಿ ರಾಯಣ್ಣ ಮಾಡಿದ್ರು ಗೊತ್ತಾ, ಅವ್ರು ಸಡನ್ನಾಗಿ ಒಂದು ಬೇರೆ ಏನೋ ಮಾಡಿದ್ರು. ಸೊ ಅಷ್ಟು ಔಟ್ ಆಫ್ ದಿ ಬಾಕ್ಸ್ ಅಲ್ಲ, ಕಮರ್ಷಿಯಲ್ ಮೀಟ್ರಲ್ಲೇ ಇರಬೇಕು, ಬಟ್ ಕಂಟೆಂಟ್ ವೈಸಲ್ಲಿ ಅವ್ರಿಗೆ ತುಂಬ ಹೊಸ್ತೇನೋ ಆಗುತ್ತೆ. ಸೊ ಇದು ಹೆಂಗೆ ಒಂದು ಸ್ಟಾರ್ ಒಪ್ಕೊತಾರ ಹೆಂಗೆ ಅಂತ ಕೇಳಿ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಫಸ್ಟ್ ಚಾಲೆಂಜ್ ನಮ್ಗೆ ಅದಿದ್ದು. ಸೊ ಹೋಗಿ ಒಂದು ಹಬ್ಬದ ದಿನ ನರೇಷನ್ ಕೊಟ್ಟೆ, ಒಂದು 2 hours ನರೇಷನ್ ಕೊಟ್ಟೆ. ಆ ಕತೆ ಮುಗಿತಿದ್ದಂಗೆ ಹೇಳಿದ್ರು ನಾವು ಈ ಪಿಕ್ಚರ್ ಮಾಡೋಣ ಆ ಥರ ಒಳ್ಳೆ ಪ್ರೊಡ್ಯೂಸರ್ ಎಲ್ಲ. ಆಮೇಲೆ ಈ ಪಿಕ್ಚರ್ ಮಾಡೋಣ, ತುಂಬ ಚೆನ್ನಾಗಿದೆ ಈ ಕತೆ. ಅಲ್ಲಿಗೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬಂದಿದೆ. ಅಂದರೆ ನಾನು ಇಡೀ ತಂಡ ಆಡಿಯನ್ಸ್ ಅಂತ ಅಂದ್ಕೊಳ್ಳಿ, ಫ್ಯಾನ್ಸ್ ಅಂತ ಅಂದ್ಕೊಳ್ಳಿ. ಸೊ ಅವ್ರುಗಳಿಗೂ ಅದು ಇಷ್ಟ ಆಗ್ತಿದೆ ಅಂತ ಅಂದಾಗ ಈ ಕಡೆ ನಾಯಕ ನಟ ಅವ್ರ ಥಾಟ್ಸ್ ಏನು ಅಂದರೆ ನಾನು ನನ್ನ ಜನಕ್ಕೆ ಇಷ್ಟಪಡಿಸ್ಬೇಕು, ಅವ್ರಿಗೆ ಇಷ್ಟ ಆಗೋದು ಕೊಡಬೇಕು, ಅವರು ಕನೆಕ್ಟ್ ಆಗ್ತಾರೆ ಅಂತ ತಕ್ಷಣ ಅಲ್ಲಿ ನಮ್ಗೆ ಗೊತ್ತಾಗೋಯಿತು ಸ್ಕ್ರಿಪ್ಟ್ ಚೆನ್ನಾಗಿದೆ, ನಮಗೆ ಇಟ್ ವಿಲ್ ವರ್ಕ್ ಅನ್ನೋದಾಯಿತು. ಅಲ್ಲಿಂದ ಲಾಕ್ಲಿನ್ ಸರ್ನ ಮೀಟ್ ಮಾಡಿಸಿದ್ರು. ಅವರು ಅಷ್ಟೇ, ಯಾವಾಗಲೂ ಅವರು ಸ್ವಲ್ಪ ರೀಮೇಕ್ಗಳು ಜಾಸ್ತಿ ಈ ಥರದೇ ಮಾಡ್ತಿದ್ದವರು.
ಯಾವಾಗ ಒಂದು ಸ್ಟ್ರೈಟ್ ಸಬ್ಜೆಕ್ಟು ಅಂದ ತಕ್ಷಣ ಹೌದಾ ಒಂದ್ಸರಿ ಹೇಳಮ್ಮ ಅಂತಂದು ಸ್ಟ್ರೈಟ್ ಸಬ್ಜೆಕ್ಟ್ ನರೇಟ್ ಮಾಡ್ತಿದ್ದಂಗೆ ಅವ್ರ ಆಫೀಸಲ್ಲಿ ಅಷ್ಟೇ ಫಿನಿಶ್ ಆಗ್ತಿದ್ದಂಗೆ ಎದ್ದು ನಿಂತು ನಂಗೆ ಸೆಕೆಂಡ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿತ್ತು, ನೀನು ನಂಗೆ ಏನು ಹೇಳಿದೆಯಾ ಪಿಕ್ಚರು, ಇದೊಂದು ಪಿಕ್ಚರ್ ತೋರಿಸ್ಬಿಡು ನನಗೆ, ನಾನು ಇನ್ನೇನು ಕೇಳಲ್ಲ, ಯಾವುದು ಕರೆಕ್ಷನ್ಸ್ ಇಲ್ಲ ಅಂತಂದರು. ಸೊ ಎಲ್ಲರಿಗೂ ಆ ವೈಬ್ಸ್ ಅಲ್ಲಿಂದ ಶುರು ಆಗೋಯ್ತು. ಪ್ರವೀಣ್ ನೀವು ನಂಬಲ್ಲ, ಟಿಲ್ ಡೇಟ್ ನಾನು ಫೈನಲ್ ಕಾಪಿ ತೆಗೆದು ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ಕೆಲವು ಡೈರೆಕ್ಟರ್ಸ್ಗಳು ತೋರಿಸ್ತೀನಿ ಸಿನಿಮಾನ, ನಾನು ಒಬ್ಬನೇ ಹಂಗೆ ಮುಚ್ಚಿಟ್ಕೊಳ್ಳಲ್ಲ. ನನ್ನ ಸರ್ಕಲ್ಗಳಲ್ಲಿ ಎಲ್ಲರಿಗೂ ಸಿನಿಮಾಗಳು ತೋರಿಸಿದ್ರೆ ಪ್ರತಿ ಒಬ್ಬೊಂದು ಅದೇ ರೆಸ್ಪಾನ್ಸೇ ಬರ್ತಾರೆ ನನಗೆ ಇವತ್ತಿನವರೆಗೂ. ಏನು ಅದ್ಭುತವಾಗಿದೆ ಮಗ, ಎಷ್ಟು ಚೆನ್ನಾಗಿದೆ ಮಗ, ಇದು ಒಂದು ಪ್ರಪಂಚ ನಾವು ನೋಡ್ಕೊಂಡು ಆಚೆ ಬರ್ತಾಯಿದ್ವಿ. ನಾವು ಏನು ಕತೆ ಹೇಳಿದಾಗ ಮಾತು ಬರ್ತಿತ್ತು, ಸಿನಿಮಾ ನೋಡಿದ ಮೇಲೂ ಕೂಡ ಅದೇ ಮಾತೇ ಬರ್ತಾಯಿದೆ ಇವತ್ತು. ಸೊ ಹಂಗೆ ನೋಡಿದಾಗ ನಮಗೆ ಈ ಜಾನರು, ಈ ಕತೆ ನಮ್ಗೆಲ್ಲರಿಗೂ ಒಂದು ಫೇವ್ರೇಟ್ ಥರ ಆಗೋಗಿದೆ. ಅದು ಅಲ್ಲೇ ನಿಮ್ಮ ಕತೆಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಸಿನಿಮಾಗಳಲ್ಲಿ ನೀವು ಏನು ಮಾಡ್ಕೊಂಡು ಬಂದಿರೋ ಅಂಥದ್ರಲ್ಲಿ ಆ ಮೂಡನ್ನ ಕ್ರಿಯೇಟ್ ಮಾಡೋದಾಗಲಿ, ಆ ಒಂದು ಪೀರಿಯಡ್ನ ತರೋದಾಗಲಿ ಆಲ್ರೆಡಿ ಸಣ್ಣ ಗ್ಲಿಮ್ಸ್ ತೋರಿಸಿದ್ರಿ. ಇಲ್ಲಿ 70ರ ದಶಕ ಅಂತಂದಾಗ ಆ ಒಂದು ಪ್ರತಿಯೊಂದು ಎಲಿಮೆಂಟು ಕೂಡ ನೀವು ಅದನ್ನು ತುಂಬ ಜಾಗ್ರತೆಯಿಂದ ಮಾಡಬೇಕಾಗಿರುತ್ತೆ. ಆ ಮೂಡನ್ನ ಕ್ರಿಯೇಟ್ ಮಾಡೋದು ಮತ್ತು ಅದೇ ಇದನ್ನು ಕ್ಯಾರಿ ಮಾಡೋವಂಥದ್ದು ಥ್ರೂಔಟ್ ದ ಸಿನಿಮಾ ತುಂಬ ಸಾಹಸ ಅನಿಸುತ್ತೆ, ದೊಡ್ಡ ಸಾಹಸ ಅನಿಸುತ್ತೆ. ಈ ಒಂದು ವಿಷಯಕ್ಕೆ ತುಂಬ ಕುತೂಹಲ ಇದೆ ಸರ್. ಅಂದರೆ 70ರ ದಶಕ ಕತೆ ಅಂತ ಹೇಳ್ತಾ ಇದ್ದೀರಾ, ಒಂದು ರೈತರ ಎಳೆ ಇರೋಂಥ ಅವ್ರ ಮೇಲೆ ಇರುವಂಥ ಕತೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದು ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ. ಒಬ್ಬ ಮೇಕರಾಗಿ ಅಂದರೆ ತುಂಬ ಜನ ಮೇಕರ್ಸು ಅಥವಾ ಹುಡುಗರುಗಳು ತುಂಬ ಈಗರ್ಲಿ ವೆಯ್ಟಿಂಗ್, ಅಂದರೆ ಈ ಕೆಲಸ ಹೆಂಗಾಯಿತು ಅಂತ ನಮ್ಮ ಚಾನಲ್ ಒಂದಷ್ಟು ಆಡಿಯನ್ಸು ಯಾವಾಗಲೂ ಕೇಳ್ತಿರ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಈ ಒಂದು ವರ್ಕಿಂಗ್ ಪ್ಯಾಟರ್ನ್ ಹೇಗಾಯಿತು ಅಂತ ಹೇಳ್ಬೋದಾ? ಪ್ರವೀಣ್, ನಾನು ತುಂಬ ಸ್ಟ್ರಾಂಗಾಗಿ ನಂಬೋದೇನು ಅಂತಂದರೆ ಸಿನಿಮಾ ಪ್ರೀ ಪ್ರೊಡಕ್ಷನ್ ವರ್ಕ್. ನೀವು ಎಷ್ಟು ಸ್ಟ್ರಾಂಗಾಗಿ ಆ ಸಿನಿಮಾ ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡ್ಕೋತೀರೋ ನಿಮ್ಮ ಶೂಟ್ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ನೀವು ಶೂಟಿಂಗ್ ಹೋಗಬೇಕು ಅನ್ನೋ ಅರ್ಜೆನ್ಸಿಲಿ ಇರಬಾರ್ದು ಯಾವಾಗಲೂ. ಕತೆ ರೆಡಿ ಆಗೋಗಿದೆ, ಹೀರೋ ಓಕೆ ಅಂದ್ಬಿಟ್ಟಿದ್ದಾರೆ, ಪ್ರೊಡ್ಯೂಸರ್ ಸಿಕ್ಬಿಟ್ಟಿದ್ದಾರೆ, ನಾನು ಶೂಟಿಂಗ್ ಹೋಗಬೇಕು, ಅದು ಮಾತ್ರ ಮಾಡಬೇಡಿ. ಪ್ರೊಡ್ಯೂಸರ್ ರಿಕ್ವೆಸ್ಟ್ ಮಾಡ್ಕೊತಿರೋ, ಹೀರೋ ರಿಕ್ವೆಸ್ಟ್ ಮಾಡ್ಕೊತಿರೋ, ನಿಮಗೆ ಟೇಬಲ್ ಮೇಲೆ ಪ್ರೀ ಪ್ರೊಡಕ್ಷನ್ದು ಪ್ರತಿಯೊಂದು ಕಾನ್ಫಿಡೆಂಟಾಗಿ ಫೈನಲ್ ಆಗಿ ಲಾಕ್ ಆಗೋ ತನಕ ಹೋಗಬಾರ್ದು ಸೆಟ್. ಈ ಥರ ಒಂದು 70s ಬ್ಯಾಕ್ಡ್ರಾಪ್ ಸಿನಿಮಾ ಮಾಡಬೇಕಾದ್ರೂ ಅದರದ್ದೇ ಎಕ್ಸ್ಟ್ರಾ ಎಫರ್ಟ್ ಬೇಕಾಗ್ತಾ ಬಂತು. ಸೊ ನನಗೊಂದು ಅದ್ಭುತವಾದಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇತ್ತು ನನ್ನ ಜೊತೆಗೆ. ಸೊ ಆ ರಿಸರ್ಚ್ ಚೆನ್ನಾಗಿ ಮಾಡಿದ್ರು. ಆವತ್ತಿನ ಟೈಮಲ್ಲಿ ಏನೇನು ಸಿಗುತ್ತೆ, ಏನೇನು ಬರುತ್ತೆ. ನನಗೆ ಗೊತ್ತಿದ್ದಂಗೆ ಮಿನಿಮಮ್ 70s ಪೀರಿಯಡಲ್ಲಿ ನಡೆದಂಥದ್ದು ಒಂದು 80ರಿಂದ 100 ಸಿನಿಮಾ ನಾವು ನೋಡಿರ್ಬೋದು ಎಲ್ಲರೂ. ಕನ್ನಡದಲ್ಲಿ ಬಂದಂಥ 70s ಪೀರಿಯಡಲ್ಲಿ ಬಂದಂಥ ಸಿನಿಮಾಗಳಿರ್ಬೋದು. ನಾಗರಾವು, ಭೂತಯ್ಯನ ಮಗ, ಇಂದ ಹಿಡಿದು ಬಂಗಾರದ ಮನುಷ್ಯದಿಂದ ಹಿಡಿದು ಒಂದಷ್ಟು ಸಿನಿಮಾಗಳು ನಾವೆಲ್ಲರೂ ಒಟ್ಟೊಟ್ಟಿಗೆ ನೋಡಿದ್ದೀವಿ. ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಏನು ಕಾರ್ಗಳು ಬಳಸ್ತಾಯಿದ್ರು, ಬಸ್ಸನ್ನು ಹೆಂಗೆ ಬಳಸ್ತಾಯಿದ್ರು, ನಾಮಫಲಕಗಳು ಹೆಂಗೆ ಬರ್ತಾಯಿತ್ತು, ಇನ್ಕ್ಲೂಡಿಂಗ್ ನಂಬರ್ ಪ್ಲೇಟ್ಗಳು ಏನು ಬರ್ತಾಯಿತ್ತು, ಮೈಸೂರು ಪ್ರಾಂತ್ಯದಾದರೆ ಏನು ಬರುತ್ತೆ, ಹೊರಗಡೆ ಬೇರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಏನು ಬರ್ತಾಯಿದೆ, ಏನು ಜ್ಯುವೆಲ್ರೀಸ್ ಯೂಸ್ ಮಾಡ್ತಿದ್ದಾರೆ, ಏನು ಕಾಸ್ಟ್ಯೂಮ್ ಯೂಸ್ ಮಾಡ್ತಿದ್ದಾರೆ, ಪ್ರಾಡಕ್ಟ್ಗಳು ಹೆಂಗೆ ಯೂಸ್ ಮಾಡ್ತಿದ್ದಾರೆ, ಮನೆಗಳಲ್ಲಿ ಬಡ ಕುಟುಂಬದಲ್ಲಿ ಮನೆಯೊಳಗಡೆ ಏನು ಇಟ್ಕೊತಿದ್ದಾರೆ, ಶ್ರೀಮಂತರ ಮನೆಯೊಳಗಡೆ ಏನು ಇಟ್ಕೊತಿದ್ದಾರೆ, ಈ ಥರ ಪ್ರತಿಯೊಂದನ್ನು ಡೀಟೇಲಿಂಗ್ ಮಾಡಿದ್ವಿ ನಾವು. ಯಾಕಂದರೆ ಮೇಯ್ನ್ ಚಾಲೆಂಜಿಂಗೆ ಆರ್ಟ್ ವರ್ಕ್ ಇರೋದು ನಮಗಿಲ್ಲಿ, ಸೆಟ್ಟು ಆರ್ಟ್ ವರ್ಕು. ಸೊ ಅದನ್ನು ಮಾಡಿ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಅವ್ರನ್ನ ಟೀಮ್ನ ಕೂರಿಸ್ಕೊಂಡು, ಅವರು ರಾಜಶೇಖರ್ ಅಂತೆಲ್ಲ ಅವ್ರ ಟೀಮ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೂರಿಸ್ಕೊಂಡು ಏನೇನು ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡಿಸ್ಕೊಂಡು ಇನ್ನೇನೇನು ಇಲ್ವೋ ಅದನ್ನೆಲ್ಲ ಕ್ರಿಯೇಟ್ ಮಾಡಿಸ್ಕೊಳ್ತಾ ಹೋದ್ವಿ. ಯಾವುದೋ ಒಂದು 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 ಹಲ್ಪುಡಿ ಕೂಡ ಬೇಕಾಗತ್ತೆ ನಮಗೆ. ಅದೇನಿಲ್ಲ ಅಂತ ಒಂದು ಬ್ಯಾಕ್ ಡ್ರಾಪಲ್ಲಿ ಬೇಕು ನಮಗೆ. ಒಂದು ಯಾವುದೋ ಒಂದು ಪೌಡ್ರ್ ಡಬ್ಬಿ ಬೇಕು, ಸಿಗಲ್ಲ ಇವತ್ತು ಹಲ್ಪುಡಿ ಹಿಂಗೆ ಹಚ್ಕೊಂಡು ಹಿಂಗೆ ಅಲ್ಲೂ ಜೊತೆ ಹಲ್ಪುಡಿಗಳಿಲ್ಲ. ಸೊ ಅದನ್ನು ಯಾವುದು ಬಾಕ್ಸ್ ರೆಡಿ ಮಾಡಬೇಕು. ಎಲ್ಲ ಕಂಪ್ನಿಗಳದ್ದು ಲೋಗೋಗಳು ಚೇಂಜ್ ಆಗೋಗಿದೆ. ಅವತ್ತು ಇದಾವೆ ಕಂಪ್ನಿಗಳು, ಲೋಗೋಗಳು ಚೇಂಜ್ ಆಗಿದೆ, ಅದನ್ನೇ ಹುಡುಕಬೇಕು, ಅದೇ ಬೇಕು ನಮಗೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಕಾಸ್ಟ್ಯೂಮು, ಸೆಟಪ್ಪು, ಬ್ಯಾಕ್ ಡ್ರಾಪು, ಪ್ರಾಪರ್ಟೀಸು ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಒಂದು ಟೆಕ್ಸ್ಟ್ ಬುಕ್ ಥರ ಮಾಡಿಟ್ಕೊಂಡಿದ್ವಿ ನಾವು. ಈ ಸೀನು, ಈ ಪ್ರಾಪರ್ಟಿ, ಈ ಡ್ರೆಸ್ಸು, ಇದು. ಸೊ ಎಲ್ರಿಗೂ ಕ್ಲಾರಿಟಿ. ಅದೊಂದು ಫೈಲ್ ಹಿಂಗೆ ಶೇರ್ ಮಾಡಿದ್ರೆ ಪ್ರೊಡಕ್ಷನ್ ಹೌಸ್ಗೆ ಹೋಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಏನೇನು ಬೇಕು ಏನಂತ. ಆರ್ಟ್ ಡೈರೆಕ್ಟರ್ಗೆ ಹೋದರೆ ಅವ್ರಿಗೆ ಏನು ಬೇಕು ಅಂತ ಗೊತ್ತಾಗುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಏನು ಬೇಕು, ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಏನು ಬೇಕು. ಸೊ ಇಷ್ಟು ಕ್ಲಾರಿಟಿನಲ್ಲಿ ಇಡೀ ತಂಡ ಇತ್ತು. ಅವಾಗ ಏನಾಗುತ್ತೆ, ಅದು ಈಸಿ ಆಗ್ತಾ ಹೋಗುತ್ತೆ. ಹಾಗೆ ಶುರು ಮಾಡಿದ್ಕೇ ಇವತ್ತು ಅದು ರಿಸಲ್ಟ್ ನಮಗೆ. ಆ್ಯಂಡ್ ಇವತ್ತಿಗೆ ಟೆಕ್ನಾಲಜಿ ಸಪೋರ್ಟ್ ಕೂಡ ಸ್ವಲ್ಪ ಇದೆ. ಏನೋ ಸ್ವಲ್ಪ ಎರೇಸಲ್ ಮಾಡಬೇಕು, ಇವಾಗೇನೋ ಲೈಟ್ ಕಂಬ ಕಾಣಿಸ್ತಾ ಇದೆ, ನಾನು ಏನೂ ಮಾಡೋಕ್ಕಾಗಲ್ಲ, ಇಲ್ಲೇ ಫ್ರೇಮ್ ಇಟ್ಟರೆ ಒಂದು ಲೈಟ್ ಕಂಬ ಕಾಣಿಸ್ಬಿಡುತ್ತೆ ನಿಮಗೆ, ಅಥವಾ ಯಾವುದೋ ಒಂದು ಹೈ ಟೆನ್ಷನ್ ಇದು ಪೋಲ್ಗಳು ಕಾಣಿಸ್ಬಿಡುತ್ತೆ, ಅಥವಾ ಪ್ಲಾಸ್ಟಿಕ್ ಏನಾರು ಬಂದುಬಿಡುತ್ತೆ. ಅವತ್ತಿನ ಟೈಮ್ ಪ್ಲಾಸ್ಟಿಕ್ ಜಾಸ್ತಿ ಇಲ್ಲ, ತುಂಬ ಮಿನಿಮಲಲ್ಲಿದೆ. ಸೊ ಆ ಥರದ್ದು ಏನಾರು ಸಿಗುತ್ತೆ. ಸೊ ಅದಕ್ಕೆ ನಮಗೆ ಟೆಕ್ನಾಲಜಿ ಒಂಚೂರು ಸಪೋರ್ಟ್ ಮಾಡ್ತಿದೆ. ಬಟ್ ಅದು ಬಿಟ್ಟರೆ 90% ನಾವು ಏನಿದೆ ರಿಯಲಿಸ್ಟಿಕ್ಕಾಗೆ ಶೂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರೋವಂಥದ್ದು.